ನೋಡಿ ಎಷ್ಟು ತೆಳ್ಳಕ್ಕೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಒಬ್ಬಟ್ಟು. ಮಾಡೋದು ಕೂಡ ಅಷ್ಟೇ ಈಸಿ, ತಿನ್ನೋದಕ್ಕೆ ಕೂಡ ಸೂಪರ್ ಟೇಸ್ಟಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪವಿ ಹೋಮಿಸ್ ಕಿಚನ್. ನಾನಿಲ್ಲಿ ಗೆಣಸಿನ ಒಬ್ಬಟ್ಟು ಮಾಡೋಣ ಅಂತ ಹೊರಟಿದ್ದೀನಿ. ಈಗಂತೂ ಶ್ರಾವಣಗಳು ಹಬ್ಬಗಳು ಬರ್ತಾನೆ ಇರುತ್ತೆ. ಬರೀ ಬೇಳೆ ಒಬ್ಬಟ್ಟು ತಿಂದು ಬೇಜಾರಾಗಿದ್ದರೆ ಈ ಗೆಣಸಿನ ಒಬ್ಬಟ್ಟು ನೀವು ನಿಮ್ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಅದಕ್ಕೆ ಹಿಟ್ಟು ರೆಡಿ ಮಾಡ್ಕೊಂಡ ನಾನು 1 ಕಪ್ ಆಗೋಷ್ಟು ಮೈದಾ ಹಾಗೆ 1 ಕಪ್ ಆಗೋಷ್ಟು ರವೆ ತೊಗೊಂಡು 1 ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ. ಜಾಸ್ತಿ ನೀರು ಹಾಕ್ಕೊಂಡ್ಬಿಡಿ ಒಟ್ಟಿಗೆ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡ್ಕೊಂಡೆ. ಯಾಕಂದರೆ ರವೆ ಸ್ವಲ್ಪ ನೀರಲ್ಲಿ ಉಬ್ಬುತ್ತೆ. ಒಂದು 30 ನಿಮಿಷ ಬಿಟ್ಬಿಡೋಣ. ಈಗ ನೋಡಿ ಗೆಣಸು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಗೆಣಸನ್ನ ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು 1 ವಿಷಲ್ ಕೂಗಿಸ್ಕೊತಿದ್ದೀನಿ. ಇದು ಸ್ವೀಟ್ ಪೊಟೆಟೊ ನೋಡಿ ಚೆನ್ನಾಗಿ ಬೆಂದಿದೆ. ಈಗ ನೀರು ಸಪ್ರೇಟ್ ಮಾಡ್ಕೊತಿದ್ದೀನಿ. ಇದರಲ್ಲಿ ನೀರು ಸಪ್ರೇಟ್ ಮಾಡ್ಕೊಂಡು ಹಾರೋದಕ್ಕೆ ಬಿಡೋಣ. ಇದನ್ನೇನು ರುಬ್ಬೋ ಅವಶ್ಯಕತೆನೇ ಇಲ್ಲ, ಬೇಗ ಈಸಿಯಾಗಿ ಆಗುತ್ತೆ ಈ ಒಂದು ರೆಸಿಪಿ. ನೋಡಿ ಕೊಬ್ಬರಿ ತುರಿಯೋ ಮಣೆ ತೊಗೊಂಡು ಸಣ್ಣಕ್ಕಿರೋದ್ರಲ್ಲೇ ತುರಿಬೇಕು. ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ನೀವು ಬೇಕಾದರೆ ಹಸಿ ಕೊಬ್ಬರಿನೂ ತೊಗೊಬೋದು. ನೋಡಿ ಗೆಣಸು ಬೆಂದಿದೆ, ಚೆನ್ನಾಗಿ ಆರಿದೆ ಕೂಡ. ಅದು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ನೋಡಿ ಈ ಥರ ತುರ್ಕೊಳ್ಳಿ. ಇಲ್ಲ ಸ್ಮ್ಯಾಶರ್ ಇದ್ದರೆ ಅದರಲ್ಲೂ ಸ್ಮ್ಯಾಶ್ ಮಾಡ್ಕೊಬೋದು. ನೋಡಿ ಎಷ್ಟು ಬೇಗ ಆಗುತ್ತೆ ಅಂತ. ಇದಕ್ಕೆ ತುರಿದಿರ್ತಕ್ಕಂಥ ಕೊಬ್ಬರಿನೂ ಹಾಕ್ಕೊತಿದ್ದೀನಿ. ಹಾಗೆ ಪುಡಿ ಬೆಲ್ಲ ಹಾಕ್ಕೊಬೇಕು ಇದಕ್ಕೆ, ಯಾಕಂದರೆ ರುಬ್ಬೋ ಅವಶ್ಯಕತೆ ಇಲ್ವಲ್ಲ, ಹಾಗಾಗಿ ಪೌಡರ್ ಬೆಲ್ಲ ಸಿಗುತ್ತೆ, ಆ ಬೆಲ್ಲ ಹಾಕ್ಕೊಳ್ಳಿ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ. ಇದಕ್ಕೆ ಏಲಕ್ಕಿ ಪೌಡರ್ ಹಾಕ್ಕೋಬೇಕು ಫ್ಲೇವರ್ಗೋಸ್ಕರ. ಇಲ್ಲಿ ನಾನು ಸಕ್ಕರೆ ಮತ್ತು ಏಲಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಏಲಕ್ಕಿ ಪೌಡರ್ ಹಾಕ್ಕೊತಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡ್ಗೆ ಇಟ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ಆವಾಗಲೇ ಕಲಸಿಟ್ಟಿದ್ದು. ಇದಕ್ಕೆ ಈಗ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ತೆಳುವಾಗಿ ಒಬ್ಬಟ್ಟು ಬರುತ್ತೆ. ಈಗ ನೋಡಿ ಬೇಕಿದ್ರೆ ಟೈಮ್ ಇದ್ದರೆ ಒಂದು ಸ್ವಲ್ಪ ಹೊತ್ತು ಬಿಡ್ಬೋದು, ಇಲ್ಲಾಂದರೆ ಒಬ್ಬಟ್ಟು ಮಾಡ್ಕೊಬೋದು ನೀವು. ನಾನಿಲ್ಲಿ 1 ಲೀಟ್ರ್ ಎಣ್ಣೆ ಪಾಕೆಟ್ ಖಾಲಿ ಆಗಿರೋ ಎಣ್ಣೆ ಪಾಕೆಟ್ನೇ ಯೂಸ್ ಮಾಡ್ಕೊತಿದ್ದೀನಿ ಒಬ್ಬಟ್ಟು ತಟ್ಟೋದಕ್ಕೆ. ನೀವು ಬೇಕಿದ್ದರೆ ಬಟರ್ ಪೇಪರ್ ಯೂಸ್ ಮಾಡ್ಕೊಬೋದು, ಇಲ್ಲ ಬಾಳೆ ಎಲೆ ಯೂಸ್ ಮಾಡ್ಕೊಬೋದು. ನೋಡಿ ಈ ಥರ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ನಾವು ರೆಡಿ ಮಾಡಿಟ್ಟಿರ್ತಕ್ಕಂಥ ಹೂರ್ಣನ ಹಾಕ್ಕೊಂಡ. ನೋಡಿ ರುಬ್ಬೆ ಇಲ್ಲ ಆದರೂ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಹೂರ್ಣ. ಈ ಥರ ನೀಟಾಗಿ ಕವರ್ ಮಾಡ್ಕೊಂಬಿಡೋಣ. ನಾವು ಎಷ್ಟು ದಪ್ಪ ಉಂಡೆ ತೊಗೊಂಡಿರ್ತೀರೋ ಅಷ್ಟು ದಪ್ಪ ಹೂರ್ಣ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ನೀಟಾಗಿ ಕವರ್ ಮಾಡ್ಕೊಬೇಕು. ಆ ಸೈಡಲ್ಲೆಲ್ಲ ಬಿಟ್ಕೊಂಡ್ರೆ ಮತ್ತೆ ಸೀತು ವಾಸನೆ ಬಂದ್ಬಿಡುತ್ತೆ, ಚೆನ್ನಾಗಿರಲ್ಲ. ಈ ಥರ ಸಣ್ಣ ಉಂಡೆಗಳಾಗಿ ಮಾಡಿ ಇಟ್ಕೊಂಡು ಎಲ್ಲನೂ ಒಟ್ಟಿಗೆ ರೆಡಿ ಮಾಡಿ ಸೈಡ್ಗೆ ಇಟ್ಕೊಂಡು ಮಾಡಿಕೊಂಡ್ರೆ ಬೇಗ ರೆಡಿ ಆಗುತ್ತೆ ಒಬ್ಬಟ್ಟುಗಳು. ಈಗಂತೂ ಶ್ರಾವಣ ಮಾಸ ಅಂತೂ ಸ್ಟಾರ್ಟ್ ಆಗ್ತಿದೆ, ಭೀಮನ ಅಮಾವಾಸ್ಯೆ ಬರ್ತಿದೆ. ಬರೀ ಕಾಯಿ ಹೋಳಿಗೆ ಮತ್ತು ಬೇಳೆ ಹೋಳಿಗೆ ತಿಂದು ಬೇಜಾರಾಗಿದ್ದರೆ ಈ ಒಂದು ಒಬ್ಬಟ್ಟನ್ನು ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ ಈ ಥರ ನೀಟಾಗಿ ಕವರ್ ಮಾಡ್ಕೊಂಡು ಲಟ್ಸ್ಕೊಂಡ. ಬೇಕಿದ್ರೆ ನೀವು ಲಟ್ಟಣಿಗೆನೂ ಯೂಸ್ ಮಾಡ್ಕೊಬೋದು. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ಹೇಗೆ ಅಡುಗೆಗಳು ಮಾಡ್ಕೊಳೋದು ಅನ್ನೋ ವಿಡಿಯೋಗಳನ್ನ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ ತೆಳುವಾಗಿ ಲಟ್ಸ್ಕೊಂಡು ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು 2 ಸೈಡು ನೀಟಾಗಿ ಬೇಯಿಸ್ಕೊಳ್ಳಿ. ಮೀಡಿಯಮ್ ಉರಿಯಲ್ಲಿ ಇರಲಿ ಇದು. ಹೈ ಫ್ಲೇಮಲ್ಲಿ ಸೀಸೋದು ಬೇಡ, ಟೇಸ್ಟ್ ಹಾಳಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನೋಡಿ ಸೂಪರ್ ಟೇಸ್ಟಾಗಿ ರೆಡಿ ಆಗ್ತಿದೆ ಗೆಣಸಿನ ಹೋಳಿಗೆ. ಥ್ಯಾಂಕ್ ಯು ಸೋ ಮಚ್.